ಈಗ ವಾರದ ವಿಶೇಷತೆ ಏನಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಶಾಸ್ತ್ರಿಗಳೇ, ಈ ವಾರದ ವಿಶೇಷತೆಯನ್ನು ತಿಳಿಸ್ಕೊಡೋದಾದರೆ? ಈ ಇಡೀ ವಾರ ಪ್ರಾರಂಭವಾಗೋದೇ ರಾಮನವಮಿಯಿಂದ. ಹೀಗಾಗಿ ಈ ದಿವಸ ರಾಮನವಮಿಯಿಂದ ಈ ವಾರದಲ್ಲಿ ಏನೇನು ವಿಶೇಷತೆಗಳಿದ್ದಾವೆ ಗಮನಿಸಿ. ಏಪ್ರಿಲ್ 6 ಭಾನುವಾರ ರಾಮನವಮಿಯನ್ನು ನಾವು ಈ ದಿವಸ ಆಚರಿಸ್ತಾ ಇದ್ದೀವಿ. ಇನ್ನು 8ನೇ ತಾರೀಕು ಮಂಗಳವಾರ ದಿವಸ ಶುಕ್ರ ಜಯಂತಿ. ಶುಕ್ರ ಗ್ರಹ ಏನಿದೆ, ಆ ಶುಕ್ರಾಚಾರ್ಯ ಅಥವಾ ಶುಕ್ರ ಗ್ರಹ, ಅವನ ಕವಿ ಅಂತ, ಉಷಣ ಅಂತೆಲ್ಲ ಕರೀತಾರೆ. ಆ ಶುಕ್ರನ ಜಯಂತಿಯನ್ನು ನೋಡ್ತೀವಿ. ಇನ್ನು ಏಪ್ರಿಲ್ 12 ಶನಿವಾರದ ದಿವಸ, ಆ ದಿವಸ ಚಿತ್ರ ಪೌರ್ಣಮಿ ಇದೆ. ಚಿತ್ರ ಪೌರ್ಣಮಿ ದಿವಸ ಆ ದಿವಸ ನಮ್ಮ ಬೆಂಗಳೂರಿನ ಕರಗ ಏರ್ಪಾಡಾಗುತ್ತೆ. ಮತ್ತು ಚಿತ್ರ ಪೌರ್ಣಮಿ ಎಂದೇ ಹನುಮಂತನ ಜಯಂತಿಯನ್ನು, ಹನುಮಂತ ಅವತರಿಸಿದ ದಿನ ಅಂತಲೂ ಇದೆ. ಹೀಗಾಗಿ ಈ ವಾರ ನಾವು ಪ್ರಾರಂಭದಲ್ಲಿ ಶ್ರೀರಾಮಚಂದ್ರನನ್ನು, ತುದಿಯಲ್ಲಿ ಆಂಜನೇಯನನ್ನು ಸ್ಮರಿಸಿಕೊಳ್ತಕ್ಕಂಥ ಒಂದು ಪರ್ವಕಾಲವಾಗಿದೆ. ಎರಡು, ಆ ಶ್ರೀರಾಮ ಮತ್ತು ಆಂಜನೇಯ ಇವರುಗಳ ಮಧ್ಯದಲ್ಲಿರ್ತಕ್ಕಂಥ ಇಷ್ಟು ದಿನಗಳನ್ನು ನಾವು ಸಂಪನ್ನ ಮಾಡಿಕೊಳ್ಳೋದು ಹೇಗಪ್ಪ ಅಂತಂದರೆ, ಇದೇ ರಾಮರ ಆರಾಧನೆ, ಹನುಮಂತನ ಆರಾಧನೆ, ಇವರೆಲ್ಲರ ಆರಾಧನೆಯಿಂದಾಗಿ, ಅವರ ಸ್ಮರಣೆಯಿಂದಾಗಿ ಈ ಇಡೀ ವಾರ ಒಂದು ರೀತಿಯಲ್ಲಿ ನಮಗೂ ರಾಮ ಅಂದರೆ ಮಂಗಳ ಅಂತ ಅರ್ಥ. ಹೀಗಾಗಿ ಈ ವಾರವಿಡೀ ಅಲ್ಲ, ನಮ್ಮ ಬದುಕಿಡೀ ಆ ಮಂಗಳಮಯವಾಗಿರಬೇಕು ಅಂತಂದರೆ ಪ್ರತಿ ದಿವಸ ನಾವು ರಾಮನಾಮವನ್ನು ಸ್ಮರಿಸ್ಕೊಳ್ಬೇಕಾಗತ್ತೆ. ಶ್ರೀರಾಮಚಂದ್ರ ರಾಮ ಅಂದರೆ ಆ ಮಂಗಳ ಅಂತ. ರಮಂತೆ ಯೋಗಿನೋನಂತೆ ನಿತ್ಯಾನಂದೇ ಚಿದಾತ್ಮನಿ ರಾಮಪದೇನಾಸೌ ಪರಬ್ರಹ್ಮ ಅಭಿಧೀಯತೆ ಅಂತ. ರಾಮ ಅಂದರೆ ಮಂಗಳವನ್ನು ಉಂಟು ಮಾಡ್ತಕ್ಕಂಥವನು. ಹೀಗಾಗಿ ನಮ್ಮ ಬದುಕಿನಲ್ಲಿ ಪ್ರತಿ ದಿವಸ ಪ್ರತಿ ಕ್ಷಣ ಅದು ಮಂಗಳದಾಯಕವಾಗಿರಬೇಕು ಅಂತಂದರೆ ರಾಮಸ್ಮರಣೆಯನ್ನು ಇಟ್ಕೊಳ್ಬೇಕು. ರಾಮಸ್ಮರಣೆ ಇಲ್ಲದ ದಿನ ನಮಗೆ ಅಮಂಗಳ. ಹೀಗಾಗಿ ಪ್ರತಿ ದಿವಸ ಆ ರಾಮಸ್ಮರಣೆ ಉಂಟಾಗಲಿ, ಆ ರಾಮನಾಮದಿಂದಾಗಿ ನಮ್ಮ ಬದುಕು ಪಾವನವಾಗಲಿ ಅಂತ ನಾವು ಆ ರಾಮನ ಅನುಸಂಧಾನವನ್ನು ಮಾಡುವ ಪ್ರಯತ್ನವನ್ನು ಈ ಕ್ಷಣದಿಂದ ಮಾಡೋಣ. ಇದು ಈ ವಾರದ ವಿಶೇಷತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.